ಬುದ್ಧಿವಂತ ವ್ಯಕ್ತಿ ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ತಾನೆ. ಮೂರ್ಖದವನು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಓ ಹಾಗ, ನೋ ಪ್ರಾಬ್ಲಮ್. ಅವಳೇನು ವಿಚಾರ ಮಾಡ್ತಾಳೆ, ಆಯ್ತು ಒಂದು ವಾರ ಬಿಟ್ಟು ಬಾ, ತೊಂದರೆ ಇಲ್ಲ, ನಾನು ನಿನಗೆ ಪ್ರೀತಿ ಮಾಡ್ತೇನೆ, ಏನು ತೊಂದರೆ ಇಲ್ಲ, ಪ್ಲಾನ್ ಮಾಡುವ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್. ಫ್ಯೂಚರ್ ಪ್ಲಾನ್. ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಆಕರ್ಷಣೆ ಆಗಿದ್ದಾನಂದ್ರೆ ಅದೇ ಶರೀರಕ್ಕಲ್ಲ, ಆತ್ಮಕ್ಕೆ ಇಂಡೈರೆಕ್ಟ್. ಒಂದ್ ವೇಳೆ ಇಲ್ಲ ಇಲ್ಲಪ್ಪ, ನಾನು ಆತ್ಮ ನೋಡೇ ಇಲ್ಲ, ನನ್ನ ಆಕರ್ಷಣೆ ಆಗೇ ಇಲ್ಲ, ಅದು ಆತ್ಮ ನಂಗೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಈ ಕೃಷ್ಣ ಭಾವನಾಮೃತ ಏನು ಕೃಷ್ಣ ಪ್ರಜ್ಞೆ ಪ್ರೊಸೆಸ್ ಇದೆಯಲ್ಲ, ಆತ್ಮ ಸಾಕ್ಷಾತ್ಕಾರ ಪ್ರೊಸೆಸ್, ಉದ್ದೇಶ ಏನಂದ್ರೆ ದೇಹಾತ್ಮ ಬುದ್ಧಿಯಿಂದ ಅಂದ್ರೆ ದೇಹ ಪ್ರಜ್ಞೆಯಿಂದ ನಿಧಾನವಾಗಿ ಆತ್ಮ ಪ್ರಜ್ಞೆಗೆ ತಗೊಂಬಂದು ಕೃಷ್ಣನ ಜೊತೆಗೆ ಕನೆಕ್ಟ್ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಟು ಸದಾ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪಶು ಪ್ರಾಣಿಗಳೆಲ್ಲ ತೊಡಗಿದಾವೆ, ಬೇರೆ ಬೇರೆ ವಿಷಯಗಳಲ್ಲಿ ಬಿಸಿ ಇದ್ದಾವೆ. ಒಂದಷ್ಟು ಪ್ರಾಣಿಗಳಿಗೆ ತಿನ್ನೋದರಲ್ಲಿ ಆನಂದವನ್ನು ಪಡ್ಕೊಂಡಿದ್ದಾವೆ, ಇನ್ನೊಂದಷ್ಟು ಪ್ರಾಣಿಗಳು ಮಲಗೋದ್ರಲ್ಲಿ ವ್ಯಸ್ತವಾಗಿದ್ದಾವೆ, ಇನ್ನೊಂದಷ್ಟು ಪಶು ಪ್ರಾಣಿಗಳಲ್ಲಿ ಮೈಥುನ ಮಾಡೋದರಲ್ಲಿ ಇದ್ದಾವೆ, ಇನ್ನೊಂದಷ್ಟು ಪಶು ಪ್ರಾಣಿಗಳ ಹಾರೋದರಲ್ಲೂ ಅಥವಾ ಆಟ ಆಡೋದ್ರಲ್ಲಿ ಬಿಸಿ ಇದ್ದಾವೆ. ಅವು ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಅವು ಪಶು ಪ್ರಾಣಿಗಳು ತೊಡಗಿದ್ದಾವೆ. ಆದರೆ ಅವು ನಿಜವಾಗಿ ಆನಂದವಾಗಿದ್ದಾವ, ಅವು ಶಾರೀರಿಕವಾಗಿದ್ದಾವೆ. ಇವನ್ ಜೀವರಾಶಿಗಳಲ್ಲಿ ನಾವು ತಗೊಂಡ್ರು ಕೂಡ ಈ ಏನು ಗಿಡ ಮರಗಳು ಕೂಡ ಇದ್ದಾವೆ. ಈ ಗಿಡ ಮರಗಳು ಕೂಡ ನಿಂತಲ್ಲೇ ನಿಂತ್ಕೊಂಡಿದ್ದಾವೆ. ಒಂದಷ್ಟು ಗಿಡ ಮರಗಳು 5 ವರ್ಷ ನಿಲ್ಕೊಳ್ಬೋದು, 10 ವರ್ಷ ನಿಂತ್ಕೊಳ್ಬಹುದು, ಅಥವಾ 50 ವರ್ಷ ನಿಲ್ಕೊಳ್ಬಹುದು. ಒಂದೊಂದು ಮರ ಇದಾವೆ 1,000 ವರ್ಷ ಬದುಕ್ತಾವಂತೆ. ಆ ಮಳಿ, ಬೇಸಿಗೆ, ಚಳಿಗಾಲದಲ್ಲಿ ಸಾವಿರಾರು ವರ್ಷಗಟ್ಟಲೆ ಅವು ನಿಂತ್ಕೊಂಡಿದ್ದಾವೆ. ಸೊ ಬುದ್ಧಿವಂತ ವ್ಯಕ್ತಿ ವಿಚಾರ ಮಾಡಬೇಕು, 1000 ವರ್ಷ ಮಳಿ, ಚಳಿ, ಬೇಸಿಗೆಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಾಗ ಅದಕ್ಕೆ ನಿಜವಾಗ ಆನಂದ ಸಿಗತ್ತಾ? ನೀವು ಹೋಗಿ ಆ ಮರದಲ್ಲಿ ಹೋಗಿ ಟೊಂಗೆಯನ್ನು ಕಟ್ ಮಾಡಿ ಎಲೆಯನ್ನ ಕಿತ್ತು ಹಾಕಿ, ಅವಾಗ ಏನು ಅನ್ಸೋದೇ ಇಲ್ಲ. ಅಂದ್ರೆ ಅವುಗಳ ಪ್ರಜ್ಞೆ ತುಂಬಾ ಕೆಳಗೆ. ಅದೇ ರೀತಿ ಒಂದು ಪ್ರಾಣಿ ತಗೊಳ್ಳಿ, ದನ ತಗೊಳ್ಳಿ, ಅವು ಹೊಡಿತಾರೆ, ಕುರಿ ತಗೊಳ್ಳಿ ಹೊಡಿತಾರೆ, ಅವು ಸ್ವಲ್ಪ ಏನೋ ಅನಿಸ್ತದೆ ಅವಕ್ಕೆ, ಅದಕ್ಕೆ ಜಾಸ್ತಿ ಏನೂ ಆಗುದಿಲ್ಲ. ಆದ್ರೆ ಮನುಷ್ಯಗೆ ನೋಡಿ, ಹಾಗೆ ಮರದಲ್ಲಿರುವಂತ ಎಲೆ ಮುರಿದು ಹಾಗೆ ನಮ್ದೇನಾದ್ರೂ ಶರೀರದ ಪಾರ್ಟ್ ಮುರಿದು ಹಾಕಿದ್ರೆ ಅಥವಾ ಈ ದನಕ್ಕೆ ಅಥವಾ ಬೇರೆ ಪಶು ಪ್ರಾಣಿಗೆ ಹೊಡೆದ ಹಾಗೆ ನಮ್ಗೇನಾದ್ರೂ ಹೊಡೆದ್ರೆ ಪರಿಸ್ಥಿತಿ ಹೆಂಗಾಗತ್ತೆ? ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಮ್ಮ ಪ್ರಜ್ಞೆ ಮೇಲಿದೆ, ಅವುಗಳ ಪ್ರಜ್ಞೆ ತುಂಬಾ ಕೆಳಮಟ್ಟದಿದೆ. ಅದೇ ರೀತಿ ಅವುಗಳು ಆನಂದ ಪಡುವಂತಹ ಪ್ರಜ್ಞೆನೂ ಹಂಗಿದೆ. ಉದಾಹರಣೆಗೆ ಹಂದಿದೆ, ಹಂದಿ ಆನಂದನೂ ಪಡ್ತಾ ಇರುತ್ತೆ. ಎಲ್ಲಿ ಇರುತ್ತದೆ ಆನಂದ ಪಡೆಯುವುದು? ಅದರ ಆನಂದ ಗಟ್ರದಲ್ಲಿ ಇರುತ್ತೆ. ಸೊ ಆ ಗಟ್ರದಲ್ಲಿ ಆನಂದ ಪಡಿತಾ ಇರೋದು ಅದಕ್ಕೆ ಅನಿಸ್ತದೆ, ಅದಕ್ಕೆ ಆನಂದದಲ್ಲಿ ಪಡಿತದೆ. ಗಟ್ರದಲ್ಲಿ ಇರುವಂತಹ ಹಂದಿಗೆ ಆನಂದ ಸಿಗ್ತಾ ಇದೆ, ತಾನು ಅನ್ಕೊಳ್ತಾ ಇದೆ. ಬಟ್ ಅದೇ ಗಟ್ರದ ಪಕ್ಕಕ್ಕೆ ರೋಡ್ ಇದೆ, ಆ ರೋಡ್ದಲ್ಲಿ ಓಡಾಡುವಂತ ವ್ಯಕ್ತಿ ಅಂದ್ರೆ ನೀವಾದ್ರೆ ಅದನ್ನ ನೋಡಿ ನಿಮ್ಗೆ ಅನಿಸ್ತದ, ಎಷ್ಟು ಚೆನ್ನಾಗಿ ಆನಂದ ಪಡಿತದೆ ಅಲ್ಲಪ್ಪ, ಹಂದಿ, ನನಗೂ ಅಂತ ಭಾಗ್ಯ ಸಿಕ್ಕಿದ್ರೆ ಅಂತ ಯಾರಿಗಾರ ತಲೆಯಲ್ಲಿ ಬರುತ್ತಾ? ಆ ಭಾಗ್ಯ ನನಗೆ ಯಾವಾಗ ಸಿಗತ್ತೆ ಅಂತ ಯಾರಿಗಾರ ಬರುತ್ತಾ? ಇಲ್ಲಿ ಬರಲ್ಲ. ಸೊ ಅಂದ್ರೆ ನಮ್ಮ ಪ್ರಜ್ಞೆ ಅದಕ್ಕಿಂತ ಮೇಲಿದೆ. ಯಾವಾಗ ಮನುಷ್ಯನ ಪ್ರಜ್ಞೆ ಅದಕ್ಕಿಂತ ಮೇಲಿದೆ, ಹೇಗೆ ಮನುಷ್ಯನ ಪ್ರಜ್ಞೆ ಪಶು ಪ್ರಾಣಿಗಳಿಗೆ ಮೇಲಿದೆ, ಹಾಗೇನೆ ಅವನ ಆನಂದನೂ ಇವುಗಳ ಆನಂದ ಏನಿದೆ ಅದರ ಮೇಲೆ ಇರಬೇಕು. ಸೊ ಅವು ತಿನ್ನೋದ್ರಲ್ಲಿ, ಮಲಗೋದ್ರಲ್ಲಿ, ಮೈಥುನ ಮಾಡೋದ್ರಲ್ಲಿ, ಎಲ್ಲದರಲ್ಲಿ ಆನಂದ ಪಡ್ತವೆ. ಆದ್ರೆ ಮನುಷ್ಯ ಆನಂದ ಅದರಲ್ಲಿ ಪಡುವುದಲ್ಲ, ಅದಕ್ಕಿಂತ ಮೇಲಿರುವ ವಿಷಯಗಳಲ್ಲಿ ಆನಂದ ಪಡು ಅಲ್ವಾ? ಆಡುಗಳನ್ನ ತಗೊಂಡ್ಬರ್ತಾರೆ ಸ್ಲಾಟರ್ ಮಾಡೋರು, ಕಷಾಯ ಖಾನೆದವರು ತಗೊಂಡ್ ಬರ್ತಾರೆ, ಮಟನ್ ಶಾಪ್ದವ್ರು ತಗೊಂಡ್ ಬರ್ತಾರೆ ಅನ್ಕೊಳ್ಳಿ. ಅವುಗಳನ್ನ ತಕೊಂಡ್ ಬಂದ್ಬಿಟ್ಟು ಅವರು 10-20 ಮೇಕೆಗಳನ್ನ ತಗೊಂಡ್ ಬಂದು ಸೈಡಿಗೆ ಅಲ್ಲಿ ಕಟ್ ಹಾಕ್ತಾರೆ. ಒಂದೊಂದೇ ತಗೊಂಡು ಒಟ್ಟಿಗೆ ಅಂತೂ ಎಲ್ಲವನ್ನು ಅವರು ಕಟ್ ಮಾಡಿ ಸೇಲ್ ಮಾಡೋದಿಲ್ಲ. ಯಾವಾಗ ಯಾವಾಗ ಖಾಲಿ ಆಗತ್ತೆ ಅವಾಗ ಕಟ್ ಮಾಡ್ತಾರೆ. ಅದರಲ್ಲಿ 8 ಅಲ್ಲಿ ಇರ್ತಾವೆ, 2 ಕಟ್ ಮಾಡಿ ನೇತ್ ಹಾಕಿರ್ತಾರೆ ಶಾಪ್ ಅಲ್ಲಿ. ಓಕೆನಾ? ಬಾಕಿಗಳಿಗೆ ಏನ್ ಮಾಡ್ತಿರ್ತಾರೆ, ಅದಕ್ಕೆ ಹಸುರು ಹಸುರಾಗಿರುವಂತ ಹುಲ್ಲುಗಳನ್ನು ತಿಂದು ಹಾಕ್ತಾರೆ. ಅವು ಬಿಸಿ ಇರ್ತಾವ, ತಿಂತಾ ಇರ್ತವೆ. ಆ 8 ಮೇಕೆ ಎದುರುಗಡೆಗೆ, ಕಣ್ಣೆದುರುಗಡೆ ಈ 2 ಕಟ್ ಹಾಕಿದ್ದು ಏನು ಕೊಯ್ದಿದ್ದಾರೆ, ಕಡ್ದಿದ್ದಾರೆ, ಅವು ಅರ್ಥನೇ ಆಗೋದಿಲ್ಲ. ನೋಡ್ತಾ ಇರ್ತಾವ ಅವು, ಇಲ್ಲಿ ಹುಲ್ಲು ನೋಡಿ ತಿಂತಾ ಇರ್ತವೆ, ಈ ಕಡೆಗೆ ಕಟ್ ಮಾಡಿದ್ದನ್ನ ಅದು ನೋಡಿ ನೇತ್ ಹಾಕಿದ್ದು ಶರೀರ ತನ್ನ ಜೊತೆಗಿರುವವರೇ, ತನ್ನ ಜೊತೆಗಿರುವಂತ ಒಂದು ಪ್ರಾಣಿನೇ ಕಟ್ ಮಾಡಿ ನೇತ್ ಹಾಕಿ ಅಲ್ಲೇ ಇಲ್ಲ, ಇಲ್ಲ ಜೊತೆಗಿರುವಂತ ಪ್ರಾಣಿ ಇಲ್ಲ, ಸತ್ತು ಹೋಗಿದೆ, ನೇಟ್ ಹಾಕಿದ್ದಾರೆ. ಬಟ್ ಇವು ಎದರುಗಳು ಬಿಸಿ ಇದ್ದಾವೆ. ಎದರಲ್ಲಿ ಬಿಸಿ ಇದ್ದಾವೆ ಅಂತ ಹೇಳಿದ್ರೆ ಆ ಹಸಿರು ಹುಲ್ಲುಗಳನ್ನು ತಿನ್ನುವುದ್ರಲ್ಲಿ ಬಿಸಿ ಇದ್ದಾರೆ. ಹೀಗೆ ಅವು ದೇಹ ಆನಂದದಲ್ಲಿ ಇರ್ತವೆ, ದೇಹ ರಂಜನ ಅಂತ ಹೇಳ್ತಾರೆ ಅದಕ್ಕೆ. ಆ ದೇಹ ಆನಂದದಲ್ಲಿ ಬಿಟ್ಟು ಅದಕ್ಕಿಂತ ಮೇಲೆ ಅದಕ್ಕೆ ಅವುಗಳಿಗೆ ಅರ್ಥ ಆಗುದಿಲ್ಲ.
ಅದಕ್ಕೆ ಬುದ್ಧಿವಂತ ವ್ಯಕ್ತಿ, ಒಂದ್ ವೇಳೆ ನೀವಿದ್ದೀರಿ, ನಿಮ್ಮನ್ನ ಯಾರಾದ್ರೂ 10 ಜನ ಕರ್ಕೊಂಡು ಹೋದ್ರು, ಅದರಲ್ಲಿ ಒಬ್ಬರಿಗೆ ಕಟ್ ಮಾಡಿ ಹಾಕಿದ್ರು, ನಿಮ್ಗೆಲ್ಲ ಇನ್ನು 9 ಜನಕ್ಕೆ ಇನ್ನು 9 ಜನಕ್ಕೆ ರಾಜಭೋಗ ಚಪ್ಪನ್ ಭೋಗ ತಂದು ಏನೇನು ಇಷ್ಟಪಡ್ತೀರಿ ಎಲ್ಲ ಒಂದ್ ದೊಡ್ಡ ಪ್ಲೇಟಲ್ಲಿ ತಗೊಂಬಂದು ಎಲ್ಲ ನಿಮ್ಗೆ ಇಷ್ಟವಾದ ಸಾಮಗ್ರಿ ಇಷ್ಟೆಲ್ಲ ತಂದು, ಅದ್ರ ಜೊತೆಗೆ ನಿಮ್ಗೆ ಬನಾರಸ್ ಸೀರೆ ಮತ್ತೆ ಕಾಂಚೀಪುರಂ ಸೀರೆ ಮತ್ತೆ ಒಡವೆಗಳು ಅದು ಇದೆಲ್ಲ ತಂದು ನಿಮಗೆ ಒಳಗೆ ಶೃಂಗಾರ ಮಾಡಿ ನಿಮ್ಗೆ ಏನ್ ಬೇಕೆಲ್ಲ ಕೊಟ್ಬಿಟ್ಟು, ಐಫೋನ್ ಎಲ್ಲ ಕೊಟ್ಬಿಟ್ಟು ನಿಮ್ಗೆ ಕುಂದ್ರಿಸಿದ್ರೆ 7 ಜನ ಕುತ್ಕೊಂಡು ಮಜಾ ಮಾಡ್ತೀರಲ್ಲಿ ಇರ್ತೀರಾ? ಒಬ್ಬರಾದ್ರು ಇರ್ತೀರಲ್ಲಿ? ನಿಮ್ಗೆ ಏನ್ ಜೀವನದಲ್ಲಿ ಅನ್ಕೊಂಡಿದ್ರಿ ಎಲ್ಲ ಕೊಡ್ತಾರೆ, ಬಟ್ ಜೊತೆಗಿರೋರನ್ನ ತಗೊಂಡು ಕಟ್ ಮಾಡಿ ಹಾಕ್ತಾರೆ ಅಲ್ಲಿ. ಸೊ ಯಾರು ಒಬ್ರು ಇಷ್ಟಪಡ್ತೀರಾ? ಯಾರು ಇಷ್ಟಪಡೋದಿಲ್ಲ. ಯಾಕೆ ಹೇಳಿ? ವಿಚಾರ ಶಕ್ತಿ ಇದೆ, ಬುದ್ಧಿ ಶಕ್ತಿ ಇದೆ. ಅದೇ ಪಶು ಪ್ರಾಣಿಗಳಿಗೆ ನಮಗೆ ವ್ಯತ್ಯಾಸ. ಸೊ ಆಕ್ಚುಲಿ ಅದು ಆನಂದ ಪಡೆಯುವುದು ಯಾವುದು ಏನಂತ ಹೇಳಿದ್ರೆ, ಇದೇ ಶರೀರದಲ್ಲಿರೋದು. ನಮ್ಮ ಶರೀರವು ಪಂಚಮಹಾಭೂತಗಳಿಂದ ಮಾಡಿದೆ, ಆ ಪಶು ಪ್ರಾಣಿಗಳ ಶರೀರ ಕೂಡ ಪಂಚಮಹಾಭೂತಗಳಿಂದ ಮಾಡಿದೆ. ಆದ್ರೆ ಆ ಎಂಜಾಯ್ ಆಕ್ಚುಲಿ ಮಾಡದೇ ಇರುವಂತದ್ದೇನು, ಆ ಪಂಚಮಹಾಭೂತಗಳಿಂದ ಮಾಡಿರುವಂತ ಶರೀರದಲ್ಲಿ ಒಳಗಡೆ ಇದೆ ಏನೋ ಸ್ಪಾರ್ಕ್ ಇದೆ, ಅದು ಕಿಡಿ ಅಂತ ಹೇಳ್ತೀವಿ. ಆ ಕಿಡಿಗೆ ಹೇಳ್ತಾರೆ ಆಧ್ಯಾತ್ಮಿಕ ಕಿಡಿ ಅಂತ. ಆತ್ಮ ಆಕ್ಚುಲಿ ನಿಜವಾಗಿ ಆನಂದವನ್ನು ಪಡೆಯುವುದು. ಆತ್ಮ ಯಾವಾಗಲೂ ಒಳಗಡೆಯಿಂದ ಬರೋದು, ಹೊರಗಡೆಯಿಂದ ಬರೋದಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೇನೆ. ಯಾರಾದ್ರೂ ಒಬ್ರು ಯುವಕ ಇದ್ದಾನೆ, ಓಕೆ, ಯುವಕ, ಯಂಗ್ ಬಾಡಿ ಇದೆ, ಶರೀರ ಇದೆ, ಓಕೆ, ಯೌವನ ಇದೆ. ಆಬ್ವಿಯಸ್ಲಿ ಇದೆಲ್ಲ ಗೊತ್ತಿದೆ. ಅಪೋಸಿಟ್ ಜೆಂಡರ್ಗೆ ಅಟ್ರಾಕ್ಟ್ ಆಗೋದು, ಯುವಕನಿಗೆ ಯುವತಿಯರಿಗೆ ಯುವಕನಿಗೆ ಅಟ್ರಾಕ್ಟ್ ಇದೆಲ್ಲ ಇದೆ. ಅದೇ ಒಬ್ಬ ವ್ಯಕ್ತಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾನೆ ಅನ್ನೋ ಒಬ್ಬ ವ್ಯಕ್ತಿಗೆ ಒಂದು ಸ್ತ್ರೀ ಅಟ್ರಾಕ್ಟ್ ಆಗ್ತಾಳೆ, ಒಂದು ಯುವತಿ ಅವನಿಗೆ ಅಟ್ರಾಕ್ಟ್ ಆಗಿದ್ದಾಳೆ ಅಂದ್ರೆ ಎಷ್ಟೆಲ್ಲ ಅವರ ಭೇಟಿ ಆಗ್ಲಿಕ್ಕೆ ಅಥವಾ ಅವರ ಜೊತೆಗೆ ಮಾತಾಡ್ಲಿಕ್ಕೆ ಏನೇನೆಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ತುಂಬಾ ಯಂಗು ಜವಾನ್ ಹುಡುಗರು ಬಿಸಿ ಇರ್ತಾರೆ. ನೀವು ಅದೇ ವ್ಯಕ್ತಿಗೆ ಅವಳ ಜೀವ ಹೋದಾದ್ಮೇಲೆ ಅವಳಿಗೆ ಶರೀರ ಕೊಡಿ, ಒಂದ್ ವೇಳೆ ಅವಳ ಜೀವ ಹೋಯ್ತು ಅನ್ಕೊಳ್ಳಿ, ಯಾವುದೇ ಒಂದು ಕಾರಣಕ್ಕೆ, ನೀನ್ ಏನು ಇಷ್ಟಪಡ್ತಿದ್ದಲ್ಲಪ್ಪ, ಇಷ್ಟು ವರ್ಷ ಅವಳು ಬೆನ್ನತ್ತೆ ತಿರುಗ್ತಾ ಇದೆಯಲ್ಲ, ತಗೋ ಇವಳನ್ನು ಕರ್ಕೊಂಡು ಹೋಗು, ನಿಮ್ಮ ಮನೆಯಲ್ಲಿ ಇಟ್ಕೋ ಅಂತ ಹೇಳಿ ಆ ಶರೀರ ಕೊಟ್ಬಿಟ್ರೆ ಅವನು ಮುದ್ದು ಮಾಡಿ ಮನೆಯಲ್ಲಿ ಇಟ್ಕೊಳ್ತಾನ? ಇಟ್ಕೊಳ್ತಾನ? ಇಲ್ಲ. ಯಾಕೆ ಹೇಳಿ? ಅವನು ಕೂಡ ಪ್ರೀತಿ ಆಕ್ಚುಲಿ ಮಾಡ್ತಿದ್ದ. ನಿಮ್ಗೆ ಅನಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣುಗಳು ಇದಾವೆ ನೋಡಿ, ಎಷ್ಟು ಚೆನ್ನಾಗಿ ನಡೀತಾರೆ ನೋಡಿ, ಓಕೆ, ಎಷ್ಟು ಚೆನ್ನಾಗಿ ಕೂದಲುಗಳಿದಾವೆ ನೋಡಿ. ಅವನು ಏನೆಲ್ಲ ಆಕರ್ಷಣೆಗಳಿರ್ಬೋದು ಅವಳ ಕೂದಲದ ಮೇಲೆ, ಅವಳ ಕಣ್ಣಿನ ಮೇಲೆ, ಅವಳ ಬಣ್ಣದ ಮೇಲೆ, ಅವರ ಚಲನವಲನದ ಮೇಲೆ, ಮಾತಿನ ಮೇಲೆ, ಯಾವುದರ ವಿಷಯದಲ್ಲಿ ಮೇಲೆ ಅವನಿಗೆ ಆಕರ್ಷಣೆ ಆಗಿರಬಹುದು. ಆದರೆ ಅದೇ ಶರೀರ ಆಧ್ಯಾತ್ಮಿಕ ಕಿಡಿ ಹೊರಟು ಹೋದಾದ್ಮೇಲೆ ಅವನಿಗೆ ಒಂದ್ ಸ್ವಲ್ಪ ಆಕರ್ಷಣೆ ಇದೆ. ಅಂದ್ರೆ ಆ ವ್ಯಕ್ತಿನೂ ಕೂಡ ಇಂಡೈರೆಕ್ಟ್ ಆಗಿ ಆಕರ್ಷಣೆ ಆಗಿದ್ದು ಯಾವುದಕ್ಕೆ? ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಆಕರ್ಷಣೆ ಆಗಿದ್ದಾನಂದ್ರೆ ಅದೇ ಶರೀರಕ್ಕಲ್ಲ, ಆತ್ಮಕ್ಕೆ ಇಂಡೈರೆಕ್ಟ್ ಆಗಿ. ಒಂದ್ ವೇಳೆ ಇಲ್ಲಪ್ಪ ನಾನು ಆತ್ಮ ನೋಡೇ ಇಲ್ಲ, ನನ್ನ ಆಕರ್ಷಣೆ ಆಗೇ ಇಲ್ಲ, ಅದು ಆತ್ಮ ನಂಗೆ ಗೊತ್ತೇ ಇಲ್ಲ, ನಾ ಶರೀರಕ್ಕೆ ಅಟ್ರಾಕ್ಷನ್, ಅವ್ರ ಕಲರ್ಗೆಲ್ಲ ಅಟ್ರಾಕ್ಟ್ ಆಗಿದ್ದೇನೆ, ಅವಳ ಕೂದಲಕ್ಕೆ ಅಟ್ರಾಕ್ಟ್ ಆಗಿದ್ದೇನೆ, ಅವ್ರ ಕಣ್ಣಿ ನೋಡಿ ಅಟ್ರಾಕ್ಟ್ ಆಗಿದ್ದೇನೆ, ಮಾತು ನೋಡಿ ಅಟ್ರಾಕ್ಟ್ ಆಗಿದ್ದೇನೆ ಅಂತ ಆದ್ರೆ ಅದು ಶರೀರ ಕೊಟ್ರೆ ಅವನು ಇಟ್ಕೊಳ್ಳೋದಿಲ್ಲ, ಬೇಡ ಅಂತ ಹೇಳ್ಬಿಡ್ತಾನ ಅವನು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಗೊತ್ತಿದ್ರು ಕೂಡ ನಾವೆಲ್ಲರೂ ಅಟ್ರಾಕ್ಟ್ ಆಗಿರೋದು ಆಧ್ಯಾತ್ಮಿಕ ಕಿಡಿಗೆ. ಇದು ಒಬ್ಬ ವ್ಯಕ್ತಿ ಆಯ್ತು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಟ್ರಾಕ್ಷನ್ ಆಗೋದು, ಬಟ್ ವ್ಯಕ್ತಿ ಅಲ್ಲ. ಇಲ್ಲಿ ನಿಧಾನವಾಗಿ ಆ ಅಟ್ರಾಕ್ಷನ್ ಕೂಡ ಹೋಗುತ್ತೆ, ನಿಧಾನವಾಗಿ ಎಲ್ಲಿ ಪರಮಾತ್ಮನ ಜೊತೆಗೆ ಅಟ್ರಾಕ್ಟ್ ಆಗೋದು. ಸೊ ಅದಕ್ಕೆ ಇನ್ನೊಂದು ಸ್ಟೋರಿ ಹೇಳ್ತಾರೆ. ಈ ಒಂದು ಹುಡುಗಿರ್ತಾನೆ, ಅವನಿಗೆ ಒಂದು ಹುಡುಗಿ ಜೊತೆಗೆ ತುಂಬಾ ಆಕರ್ಷಣೆ ಆಗಿರ್ತಾನೆ. ಏನಾಯ್ತು? ಆಕರ್ಷಣೆ ಆದ್ಮೇಲೆ ಒಂದಿನ ಅವ್ರ ಮನೆಗೆ ಹೋಗ್ತಾಳೆ, ಅವನು ಫಾಲೋ ಮಾಡ್ಕೊಂಡು ಮನೆಗೆ ಹೋಗ್ತಾನೆ, ಡೋರ್ ತಟ್ಟಿದಾದ್ಮೇಲೆ, ಹಲೋ, ಐ ಆಮ್ ಹಿಯರ್, ಸೊ ಹಾಯ್, ನಾನು ಇಲ್ಲಿದ್ದೀನಿ, ಯಾಕಿದ್ದೆ? ಸೊ ನಾನು ನಿನಗೆ ತುಂಬಾ ಇಷ್ಟಪಟ್ಟಿದ್ದೀನಿ. ಸೊ ಹೇಳ್ತಾನೆ, ಆಯ್ತಾ, ಓಕೆ, ನಾನು ಇಷ್ಟಪಟ್ಟಿದ್ದೀನಿ, ನೀನ್ ಮದುವೆ ಆಗ್ಬೇಕು, ನಿನ್ ಜೊತೆಗಿರ್ಬೇಕು, ಅದು ಇದೆಲ್ಲ ಕತೆ ಹೇಳ್ತೀನಿ. ಆಯ್ತು, ನಂಗೆ ಇಷ್ಟಪಟ್ಟಿದೆಯಲ್ಲ. ಅವಳು ತುಂಬಾ ಏನ್ ಹೇಳ್ತಾರೆ, ಸಂಸ್ಕಾರಸ್ಥ, ವೈದಿಕ ಪರಂಪರೆಯಲ್ಲಿ ಎಲ್ಲ ಜ್ಞಾನವುಳ್ಳ ಒಂದು ಭಾರತೀಯ ಸಂಸ್ಕೃತಿ ಇರುವಂತ ಒಂದು ಮನೆತನದಿಂದ ಬಂದಿರ್ತಾಳೆ ಹುಡುಗಿ. ಓ ಹಾಗ, ನೋ ಪ್ರಾಬ್ಲಮ್. ಅವಳೇನು ವಿಚಾರ ಮಾಡ್ತಾಳೆ, ಆಯ್ತು ಒಂದು ವಾರ ಬಿಟ್ಟು ಬಾ, ತೊಂದರೆ ಇಲ್ಲ, ನಾನು ನಿನಗೆ ಪ್ರೀತಿ ಮಾಡ್ತೀನಿ, ಏನು ತೊಂದರೆ ಇಲ್ಲ, ಪ್ಲಾನ್ ಮಾಡುವ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಫ್ಯೂಚರ್ ಪ್ಲಾನ್ ಮಾಡುವ. ಸೊ ಹಾಗೆ ಹೇಳ್ತಾಳೆ. ಇವನು ಅವಳೇನ್ ಮಾಡ್ತಾಳೆ, ಈ ಒಂದ್ ವಾರ ಅವಳೇನ್ ಮಾಡ್ತಾಳೆ ಅಂದ್ರೆ ವಾಮಿಟಿಂಗ್ ಅಂಡ್ ಡಿಸೆಂಟ್ರಿ ಟ್ಯಾಬ್ಲೆಟ್ ತಗೊಳ್ತಾಳೆ.
ಸೊ ವಾಮಿಟಿಂಗ್ ಡಿಸೆಂಟ್ರಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಡೈಲಿ ತಗೊಂಡ್ಬಿಟ್ಟು ಏನು ತಿನ್ನೋದಿಲ್ಲ. ಡೈಲಿ ಒಂದು ವಾರ ವಾಮಿಟಿಂಗ್ ಅಂಡ್ ಡಿಸೆಂಟ್ರಿ. ಸೊ ಮಾಡಿ ಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿರ್ತಾಳೆ. ಸೊ ಒಂದು ಡಬ್ಬದಲ್ಲಿ ಹಾಕಿರ್ತಾಳೆ. ಒಂದು ವಾರ ಆಗತ್ತೆ. ಸೊ ಒಂದ್ ವಾರ ಆದ್ಮೇಲೆ ಅವಳ ಕತೆ ಏನಾಗಿರ್ಬಾರ್ದು ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಈಗ. ಸೊ ಇದನ್ನ ಪ್ರಭುಪಾದರು ಎಲ್ಲೋ ಹೇಳ್ತಾರೆ ಈ ಕತೆ ಇಷ್ಟು ಚೆನ್ನಾಗಿ. ಅವಾಗ ಆ ಅವನು 8 ದಿವಸ ಆದ್ಮೇಲೆ ಹಲೋ ಡೋರ್ ಬರೆಸ್ತಾನೆ. ಸೊ ಅವಳು ಡೋರ್ ತೆಗಿತಾಳೆ, ಹೇಗೆ ನಿಂತ್ಕೊಂಡಿರ್ತಾಳೆ. ಅವನು ಹೇಳ್ತಾನೆ, ಹೋ ಎಲ್ಲಿದ್ದಾರೆ ಅವರು, ಯಾರು ಅಂತ ಕೇಳ್ತಾನೆ. ನಾನು ಲಾಸ್ಟ್ ವೀಕ್ ಒಂದು ಹುಡುಗಿಗೆ ಸಿಕ್ಕಿದ್ದೆ, ಎಲ್ಲಿ? ಅವಾಗ ಹೇಳ್ತಾರೆ, ನಾನೇ ಅವಳು. ನೀನಲ್ಲ, ನಿನ್ ಮುಖ ನೋಡಿ ಹೆಂಗಾಗಿದೆ, ನೀನಲ್ಲ, ನೀನ್ ಮುದುಕಿದ್ಯಾ. ಅವಳು ತುಂಬಾ ರಸರಸ ಚೆನ್ನಾಗಿದ್ಲು, ಮುಖ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು, ನೀನು ಅಲ್ಲ. ಆಯ್ತಾಳೆ, ಇಲ್ಲ ನಾನೇ. ನಾನು ಹೇಳಿದ್ರೆ ನಾನು ಏನ್ ಮಾತಾಡಿದ್ದೆ ಹೇಳು ಅಂತ ಎಲ್ಲ ರಿಪೀಟ್ ಮಾಡ್ತಾ. ನೀನು ನೀನು ಎಷ್ಟು ಸುಂದರವಾಗಿದ್ದಿ, ಎಷ್ಟು ಚೆನ್ನಾಗಿ ನೀನು ಬ್ಯೂಟಿ ಸುಂದರವಾಗಿದೆ, ಎಲ್ಲೋಯ್ತು ಅದೆಲ್ಲ ಬ್ಯೂಟಿ ಅಂತ ಕೇಳ್ತಾರೆ. ಅವಾಗ ಎಲ್ಲೋಯ್ತಾ? ನಾನು ಸೀಕ್ರೆಟ್ ಇದೆ, ಅದು ಬ್ಯೂಟಿ ಎಲ್ಲಿ ಹೋಯ್ತು, ಸೀಕ್ರೆಟ್ ಇದೆ ತೋರಿಸ್ತೀನಿ. ಸೊ ಅವಳೇನ್ ಮಾಡ್ತಾಳೆ, ಆ ಬ್ಯೂಟಿ ತೋರಿಸ್ಲಿಕ್ಕೆ ಆ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲಿ ಅವಳು ಆ ವಿಕೃತ ರೂಪ ತಗೊಳ್ಳಿಕ್ಕೆ ಬ್ಯೂಟಿ ಶರೀರದಿಂದ ತೆಗೆದು ಏನು ಸಪರೇಟ್ ಮಾಡಿ ಇಟ್ಟಿದ್ಲು ಬ್ಯೂಟಿಯನ್ನ, ಆ ರೂಮಿಗೆ ಹೋಗಿ ಒಳಗೆ ಹೋಗ್ತಾಳೆ. ಹೋಗಿ ಡೋರ್ ತೆಗಿತಾಳೆ, ಅಲ್ಲಿ ಒಳಗಡೆ ಹೋಗು, ಆ ಬ್ಯೂಟಿ ನಿಂಗೆ ಬೇಕಂತ ಹೇಳಿದ್ರೆ ನೀನ್ ಯಾವ ಬ್ಯೂಟಿಗೆ ಆಕರ್ಷಣೆ ಆಗಿದ್ಯಲ್ವಾ ಆ ಬ್ಯೂಟಿ ಆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ತುಂಬಾ ಸೀಕ್ರೆಟ್ ಇದೆ, ಹೋಗು. ಡೋರ್ ತೆಗೆದು ಒಳಗಡೆ ಬಿಡ್ತಾಳೆ. ಅವ್ನು ಹೋಗಿ ಡಬ್ಬ ಹೋಗಿ ತೆಗೆದು ನೋಡ್ತಾನೆ. ನೀವ್ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನರು ಇಲ್ಲಿ ಹಾ ಹಾ ಚೀ ಚೀ ಚೂ ಮಾಡ್ತಾ ಇದ್ದಾರೆ. ಸೊ ಆ ಅವನು ಆ ಡಬ್ಬ ಓಪನ್ ಮಾಡಿದಾದ್ಮೇಲೆ ಅವನ ಪರಿಸ್ಥಿತಿ ಏನಾಗಿರ್ಬಾರ್ದು. ಸೊ ಅವಳು ಆಮೇಲೆ ಅವನೇನ್ ಮಾಡ್ತಾನೆ, ಅಲ್ಲಿ ನಿಂತ್ಕೊಳ್ತಾನ, 1 ನಿಮಿಷನೂ ನಿಂತ್ಕೊಳ್ಳೋದಿಲ್ಲ, ಅವನು ಓಡೋಗ್ಬಿಡ್ತಾನೆ. ಸೊ ಅವಳಿಗೆ ಒಂದು ಉದ್ದೇಶ ಇತ್ತು, ಅವನಿಗೆ ಒಂದು ಪಾಠ ಕಲಿಸ್ಬೇಕು ಅಂತೆ. ಯಾವುದಕ್ಕೆ ಆಕರ್ಷಣೆ ಆಗಿದೆ ಅಂದ್ರೆ ಇದು ಲಿಕ್ವಿಡ್ ಬ್ಯೂಟಿ ಸ್ಟೋರಿ. ನೆನ್ಪಿಟ್ಕೊಳ್ಳಿ, ಈ ಸ್ಟೋರಿ ಹೆಸರು ಕೇಳಿದ್ರೆ ಯಾವಾಗ್ಲೂ ಮುಂದೆ ನಾ ಕೇಳಿದ್ರೆ ನೆನ್ಪಿಡ್ಬೇಕು ನೀವು. ನಮಗೂ ಒಂದೊಂದು ರೂಪ ಇದೆ, ಶರೀರಕ್ಕೆ ಒಂದೊಂದು ರೂಪ ಇದೆ. ನನ್ನ ಕಲರ್ ಹೀಗಿದೆ, ನಿಮ್ ಕಲರ್ ಹಾಗಿದೆ, ನಿಮ್ ರೂಪ ಹಾಗಿದೆ, ಶೇಪ್ ಹಂಗಿದೆ, ಬೇರೆ ಬೇರೆ. ಈ ಶರೀರಕ್ಕೆ ಇರಬೇಕಾದ್ರೆ ಒಂದು ದಿನ ಇದು ಮಣ್ಣಾಗಿ ಹೋಗತ್ತೆ. ಈ ಶರೀರಕ್ಕೆ ಶೇಪ್ ಇರಬೇಕಾದ್ರೆ ಈ ಆಧ್ಯಾತ್ಮಿಕ ಕಿಡಿಗೆ ಶೇಪ್ ಇಲ್ವಾ, ನಮಗ್ ಕಾಣೋದಿಲ್ಲ. ಅಲ್ಲಿ ಒಂದು ಮುಖ್ಯವಾದಂತ ಪಾಯಿಂಟ್ ಪ್ರಭುಪಾದರು ಹೇಳ್ತಾರೆ, ಈ ಆಧ್ಯಾತ್ಮಿಕ ಕಿಡಿ ಏನದು, ಆಧ್ಯಾತ್ಮಿಕ ಕಿಡಿ ಆತ್ಮ. ಎಸ್, ಆ ಆತ್ಮಕ್ಕೂ ಕೂಡ ಒಂದು ರೂಪ ಇದೆ. ಆ ಕಿಡಿ ಎಲ್ಲಿಂದ ಬಂದಿದೆ ಅದಕ್ಕೂ ಕೂಡ ಒಂದು ರೂಪ ಇದೆ. ಒಂದು ಕಿಡಿ ಎಲ್ಲಿಂದ ಬರುತ್ತೆ ಹೇಳಿ, ಸಾಮಾನ್ಯವಾಗಿ ಒಂದು ಕಿಡಿ ಇದೆ ಅಲ್ವಾ, ಒಂದು ಬೆಂಕಿ ಕಿಡಿ ಎಲ್ಲಿಂದ ಬರುತ್ತೆ? ಕಿಡಿ ಬೆಂಕಿಯಿಂದ ಬರುತ್ತೆ. ದೊಡ್ಡ ಬೆಂಕಿ ಉರಿತಾ ಇದೆ, ಅದರಲ್ಲಿ ಒಂದು ಸಣ್ಣ ಕಿಡಿ ಬರುತ್ತೆ. ಈಗ ನೋಡಿ, ಹೆಂಗೆ ನೀವು ಬೆಂಕಿ ಮನೆಯಲ್ಲಿ ಹಚ್ಚಿರ, ಕಸ ಸುಡ್ತಾ ಇರ್ತಾರ, ಏನೋ ಒಂದು ಏನೋ ಮರ ಸುಡ್ತಾ ಇದ್ರ, ಕಟ್ಟಿಗೆ ಸುಡ್ತಾ ಇರ್ಬೇಕು, ಸುಡುತ್ತಿರ್ಬೇಕಾದ್ರೆ ನೀವು ಹಂಗೆ ಅಬ್ಸರ್ವ್ ಮಾಡಿ, ಅಥವಾ ಹಾಳೆ ಸುಡ್ತಿರ್ಬೇಕಾದ್ರೆ ಟಕ್ 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 ಅಂತ ಕಿಡಿಗಳ ಬೆಂಕಿಯಿಂದ ಹಾರ್ಕೊಂಡು ಹೋಗ್ತಿರ್ತದಲ್ಲ, ಸಣ್ಣ ಸಣ್ಣ ಕಿಡಿಗಳ ಹೊರಗೆ. ಆ ಕಿಡಿಗಳು ಹಿಂಗ ಹಾರ್ಕೊಂಡು ಹೋದಾಗ ಎಷ್ಟೊತ್ತಿರ್ತಾವ ಕಿಡಿಗಳು? ಎಷ್ಟೊತ್ತಿರ್ತವೆ? ಎಷ್ಟೊತ್ತಿರ್ತವೆ? 1 ಮಿನಿಟ್ ಇಲ್ಲ, ಒಂದು ಜಸ್ಟ್ 10 ಸೆಕೆಂಡ್, 15 ಕ್ಷಣ ಮಾತ್ರ ಇರ್ತಾವೆ. ಎಷ್ಟು ಹೊತ್ತು ಅವು ಕಿಡಿಗಳು ಆ ಬೆಂಕಿಯಿಂದ ಹಿಂಗ ಹಾರ್ಕೊಂಡು ಹೋಗುವ ಹಿಂಗೆ ಚಿಮುಕ್ತಾ ಇರ್ತಾವ, ಕಿಡಿ ಹೊರಗೆ ಬರ್ತವೆ, ಚೆನ್ನಾಗಿ ಕಾಣಿಸ್ತದೆ. ಇಮಿಡಿಯೇಟ್ ಅವು ಹೋಗಿ ಎಲ್ಲಿ ಹೋಗ್ತಾವೆ ಗೊತ್ತಾಗುದಿಲ್ಲ, ಕಾಣಿಸೋದೇ ಇಲ್ಲ. ಅಂದ್ರೆ ಆ ಕಿಡಿಗಳು ಬೆಂಕಿಯನ್ನ ಬಿಟ್ಟು ಹೊರಗಡೆ ಬರ್ತಾವೆ, ಸ್ವಲ್ಪ ಹೊತ್ತು ಅವು ಕಿಡಿಯಾಗಿರ್ತಾವೆ, ಆಮೇಲೆ ಏನಾಗಿ ಹೋಗ್ತಾವು, ಬೂದಿಯಾಗಿ ಹೋಗ್ತಾವ ಅಲ್ವಾ? ಅದೇ ರೀತಿ ಈ ಕಿಡಿ, ಯಾವ ಕಿಡಿ? ಈ ಶರೀರದಲ್ಲಿರುವಂತ ಕಿಡಿ, ಅವು ಯಾವಾಗ ಬೆಂಕಿಯನ್ನು ಬಿಟ್ಟು ಹೊರಗೆ ಬರ್ತವೆ ಆವಾಗ ಅವು ಕಿಡಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮುಗಿದೋಯ್ತು, ಅದು ಬೂದಿಯಾಗಿ ಹೋಗ್ಬಿಡುತ್ತೆ. ಅದೇ ರೀತಿ ಅಂದ್ರೆ ನಾವು ಎಲ್ಲಿವರೆಗೆ ಭಗವಂತನ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡು ಅವನ ಭಕ್ತಿ ಸೇವೆಯಲ್ಲಿ ಇದ್ದೇವೆ, ಅವನ ಜೊತೆಗೆ ಇದ್ದೇವೆ, ಸದಾ ಅವನ ಜೊತೆಗೆ ಇದ್ರೆ ಮಾತ್ರ ಈ ಕಿಡಿಗೆ ಒಂದು ವ್ಯಾಲ್ಯೂ ಇದೆ. ಇಲ್ಲ ಅಂದ್ರೆ ಅಲ್ಲಿಂದ ಹೊರಗು ಬಿಟ್ಟು ಬಂದ್ರೆ ಮುಗಿದೋಯ್ತು, ಯಾವಾಗ ಬೂದಿ. ಅದಕ್ಕೆ ಬೂದಿಗೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಕಿಡಿಗೆ ವ್ಯಾಲ್ಯೂ ಇದೆ, ಬೂದಿಗೆ ವ್ಯಾಲ್ಯೂ ಇಲ್ಲ. ಭಗವಂತನ ಜೊತೆಗೆ ನಾವು ಯಾವಾಗ ಡಿಸ್ಕನೆಕ್ಟ್ ಆಗ್ತೀವಿ, ಡಿಸ್ಕನೆಕ್ಟ್ ಅಂದ್ರೆ ಅವನನ್ನು ಬಿಟ್ಟು ಹೋಗ್ತೀವಿ, ಆದ್ಮೇಲೆ ನೀವೇನೇ ಮಾಡಿದ್ರು ಕೂಡ ಖುಷಿಯಾಗಿರ್ಲಿಕ್ಕೆ, ಆನಂದವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಷಯವನ್ನ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಮೊದಲೇ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಿದೆಯಲ್ವಾ, ನಮ್ಮನ್ನ ಈಗ ಆಧ್ಯಾತ್ಮಿಕ ಕಿಡಿ ಅಂದ್ರೆ ಯಾರವರು? ಆತ್ಮ.
ಆತ್ಮ ಹೌದು. ಆತ್ಮ. ಆತ್ಮ ಯಾರು? ನಾವು ನಾವು ನಾವು. ಎಸ್. ನಮ್ಮನ್ನ ನಾವು ಯಾವ ರೂಪದಲ್ಲಿದ್ದೇವೋ, ಯಾವ ಸ್ವರೂಪದಲ್ಲಿದ್ದೇವೋ, ಹೇಗಿದ್ದೇವೋ ಅದೇ ರೀತಿ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆ ಇದೆಯಲ್ವಾ, ಒಂದು ಪ್ರಕ್ರಿಯೆ. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್. ನಮ್ಮನ್ನ ನಾವು ಹೇಗಿದ್ದೇವೋ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆ ಇದೆ, ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಗೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಕೃಷ್ಣ ಪ್ರಜ್ಞೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಪದ್ಧತಿಯ ಆತ್ಮ ಸಾಕ್ಷಾತ್ಕಾರ ಆಗಿದೆ ಇವನಿಗೆ ಅನ್ನೋದಂದ್ರೆ ಏನರ್ಥ? ಯಾವ ವ್ಯಕ್ತಿ ಆತ್ಮದ ಬಗ್ಗೆ ಈ ವಿಷಯಗಳನ್ನು ತಿಳ್ಕೊಂಡಿದ್ದಾನೋ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ. ಯಾರು ಈಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ತಮ್ಮ ಬಗ್ಗೆ ತಾವೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಹೆಜ್ಜೆ ಹೆಜ್ಜೆ ಇಡ್ತಾ ಇದ್ದಾರೆ, ಅವರು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿದ್ದಾರೆ. ಸೊ ಅದಕ್ಕೆ ಈ ಕೃಷ್ಣ ಭಾವನಾಮೃತ ಏನು ಕೃಷ್ಣ ಪ್ರಜ್ಞೆ ಪ್ರೊಸೆಸ್ ಇದೆಯಲ್ಲ, ಆತ್ಮ ಸಾಕ್ಷಾತ್ಕಾರ ಪ್ರೊಸೆಸ್ ಉದ್ದೇಶ ಏನಂದ್ರೆ, ದೇಹಾತ್ಮ ಬುದ್ಧಿಯಿಂದ ಅಂದ್ರೆ ದೇಹ ಪ್ರಜ್ಞೆಯಿಂದ ನಿಧಾನವಾಗಿ ಆತ್ಮ ಪ್ರಜ್ಞೆಗೆ ತಗೊಂಬಂದು ಕೃಷ್ಣನ ಜೊತೆಗೆ ಕನೆಕ್ಟ್ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಟು ಸದಾ ಆ ಕಿಡಿ ಏನಿದೆ ಆ ಬೆಂಕಿಯ ಜೊತೆ ಕನೆಕ್ಟ್ ಮಾಡಿ ಇಟ್ಟುಕೊಳ್ಳೋದು ಒಂದು ಪ್ರೊಸೆಸ್, ಈ ಪ್ರಕ್ರಿಯೆ ಇದೆಯಲ್ಲ, ಇದೇ ಈ ಕೃಷ್ಣ ಭಾವನಾಮೃತ ಸಂಘದ ಉದ್ದೇಶ, ಇಸ್ಕಾಣದ ಉದ್ದೇಶ, ಅಥವಾ ಈ ಭಕ್ತಿಯ ಉದ್ದೇಶ, ಈ ಸತ್ಸಂಗಗಳ ಉದ್ದೇಶ. ಇದನ್ನು ನೀವು ಅರ್ಥ ಮಾಡಿ. ಹಾಗಾದ್ರೆ ಇನ್ನೊಂದು ವಿಷಯ, ಇದೇ ಶ್ಲೋಕ ಹೇಳುವುದಿಲ್ಲ, ಅಲ್ಲೇ ಹೇಳ್ತಾರೆ, ಬಹುಶಃ ಅನ್ಕೊಳ್ತೀನಿ ಒಂದು ಯಾವುದೋ ಪೇಜಲ್ಲಿದೆ, ಪೇಜ್ ನಂಬರ್ 6 ಅನ್ಕೊಳ್ತೇನೆ, ಅಲ್ಲಿದೆ. ಅಲ್ಲೇನು ಹೇಳ್ತಾನೆ ಅಂದ್ರೆ, ನೇಹ ವಿಕ್ರಮಣ ಸ್ವಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮಪ್ಯಶ ಧರ್ಮಶ ತ್ರಾಯತೆ ಮಹತ್ವ ಭಯಾತ್. ಈ ಶ್ಲೋಕ ಹೇಳೋದಿಲ್ಲ, ಅಲ್ಲಿ ಶ್ಲೋಕದ ಅರ್ಥವನ್ನ ಅಲ್ಲೆಲ್ಲೋ ಬರೀತಾರೆ. ಏನಂದ್ರೆ, ಈ ಮಾರ್ಗದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮಂತ ಸಾಮಾನ್ಯ ಒಬ್ಬ ವ್ಯಕ್ತಿ ಸ್ವಲ್ಪ ಜ್ಞಾನವನ್ನ ಪಡ್ಕೊಂಡ, ಸ್ವಲ್ಪ, ಇವತ್ತು ನೀವು ಒಂದು ಅರ್ಧ ತಾಸು ಕೂತ್ಕೊಂಡು ಕೇಳಿದ್ರಲ್ವಾ, ಹೀಗೆ ಸ್ವಲ್ಪ ಜ್ಞಾನವನ್ನ ಪಡ್ಕೊಂಡ, ಹೀಗೆ ಸ್ವಲ್ಪ ಏನೋ ಒಂದು ಮಾಲೆ, 2 ಮಾಲೆ, 4 ಮಾಲೆ ಜಪ ಮಾಡಿದ ಅಂದ್ರೆ ಸಾಧನೆ ಮಾಡಿದ ಅನ್ಕೊಳ್ಳಿ, ಸ್ವಲ್ಪ ಮಾಡಿದ ಈ ಮಾರ್ಗದಲ್ಲಿ ಅಂತ ಹೇಳಿದ್ರೆ, ನೇಹ ವಿಕ್ರಮಣ ಸ್ವಸ್ತಿ ಪ್ರತ್ಯವಾಯನ ವಿದ್ಯುತ್ತೆ ಸ್ವಲ್ಪಂ ಅಭ್ಯಸ್ಯ ಧರ್ಮಶ್ಯ. ಒಂದ್ ವೇಳೆ ಸ್ವಲ್ಪನೂ ಕೂಡ ಅವನು ತನ್ನ ಜೀವನದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿದಾನಂದ್ರೆ, ಸ್ವಲ್ಪಂ ಅಭ್ಯಸ್ಯ ಧರ್ಮಶ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಆ ವ್ಯಕ್ತಿಗೆ ಜೀವನದಲ್ಲಿ ಬರುವಂತ ದೊಡ್ಡ 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 ಅನಾಹುತಗಳು, ದೊಡ್ಡ ದೊಡ್ಡ ಗಂಡಾಂತರಗಳಿಂದ ಅವನು ಪಾರಾಗ್ತಾನೆ. ಅವನು ಪ್ರಾಕ್ಟೀಸ್ ಮಾಡೋದು ಎಷ್ಟು? ಇಷ್ಟೇ. ಯಾವ ಮಾರ್ಗದಲ್ಲಿ? ಈ ಮಾರ್ಗದಲ್ಲಿ ಪ್ರಾಕ್ಟೀಸ್ ಮಾಡಿದ್ದಿಷ್ಟೇ. ಬಟ್ ಅವನು ಎದರಿಂದ ಹೆಂಗ್ ಪಾರಾಗ್ತಾನೆ? ದೊಡ್ಡ ದೊಡ್ಡ ಅನಾಹುತಗಳು, ಓಕೆ, ದೊಡ್ಡ ದೊಡ್ಡ ಗಂಡಾಂತರಗಳು, ಪರಿಸ್ಥಿತಿಗಳು ಏನ್ ಬರ್ತವೆ ಅದರಿಂದ ಪಾರಾಗ್ತಾನೆ. ಇದೇ ಈ ಭಕ್ತಿಯ ಒಂದು ಪವರ್. ಈ ಭಕ್ತಿಯ ಈ ಪ್ರಕ್ರಿಯೆ ಇದೆಯಲ್ಲ, ಆತ್ಮ ಸಾಕ್ಷಾತ್ಕಾರದ ಒಂದು ಪ್ರಕ್ರಿಯೆ ಇದೆಯಲ್ವಾ, ಇದರದ್ದು ಪವರ್ ಅದು. ಓಕೆ, ಅದಕ್ಕೆ ಇದೇ ಪೇಜ್ ನಂಬರ್ 6 ಅಲ್ಲಿ ಶ್ಲೋಕ ಹೇಳ್ತಾರೆ, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾದಿಕಂ ತತಃ ಯಸ್ಮಿನ್ ಸ್ಥಿತೋನ ದುಃಖೇನ ಗುರುನಾಮಪಿ ವಿಚಾಲ್ಯತೆ. ಇದನ್ನು ಸಾಧಿಸಿದ ಬಳಿಕ ಇದಕ್ಕಿಂತ ಹೆಚ್ಚಿನ ಸಾಧನೆ ಯಾವುದೂ ಇಲ್ಲವೆಂದು ವ್ಯಕ್ತಿಯು ಆಲೋಚಿಸುತ್ತಾನೆ. ಕೃಷ್ಣ ಪ್ರಜ್ಞೆಯ ಸ್ಥಾನದಲ್ಲಿ ಸ್ಥಿರತನಾದಾಗ ವ್ಯಕ್ತಿಯು ಎಂತಹ ಆಪತ್ತಿನ ನಡೆಯೂ ವಿಚಲಿತನಾಗುವುದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಸ್ಥಿತವಾಗಿ ನಿಂತುಕೊಳ್ತಾನೆ, ಒಂದು ಸಾಧನೆ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಂತುಕೊಳ್ತಾನೆ, ದೇಹ ಪ್ರಜ್ಞೆಯಿಂದ ಆತ್ಮ ಪ್ರಜ್ಞೆಗೆ ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಪ್ರಾಕ್ಟೀಸ್ ಮಾಡಿ 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 ನೆಲೆ ನಿಂತುಕೊಳ್ತಾನೆ. ನಿಂತುಕೊಂಡಾದ್ಮೇಲೆ ಸಾಧನೆ ಮಾಡಿ ಬಂದು ಈ ಹಂತಕ್ಕೆ ನಿಂತುಕೊಳ್ತಾನಲ್ವಾ, ಅವನಿಗೆ 100% ಖಚಿತ ಆಗತ್ತೆ, ಇದಕ್ಕಿಂತ ಹೆಚ್ಚಿನ ಸಾಧನೆ ಈ ಜಗತ್ತಿನಲ್ಲಿ ಏನೂ ಇಲ್ಲ, ಮತ್ತೊಂದಿಲ್ಲೇ ಇಲ್ಲ, ಅದಕ್ಕಿಂತ ಮೇಲೆ ಯಾವ್ದು ಇಲ್ಲೇ ಇಲ್ಲ. ಅವನಿಗೆ ಅವಾಗ ಅರ್ಥ ಆಗತ್ತೆ, ಯಾಕಂದ್ರೆ ಅವನು ಮೇಲೆ ಬಂದು ನಿಂತ್ಕೊಂಡಿದ್ದಾನೆ, ಬಿಲ್ಡಿಂಗ್ ಮೇಲೆ ಬಂದು ನಿಂತ್ಕೊಂಡಿದ್ದಾನೆ, ಎಲ್ಲ ಕೆಳಗೆ ಕಾಣಿಸ್ತದೆ, ಮೇಲೆ ಎಂತದೂ ಇಲ್ಲ. ನಾವು ಬಿಲ್ಡಿಂಗ್ ಕೆಳಗಿರಿದಾಗ ಎಲ್ಲ ಮೇಲೆ ಕಾಣಿಸುತ್ತೆ, ಫಸ್ಟ್ ಫ್ಲೋರ್ ಅಲ್ಲಿ ಬಂದಾಗ ಮತ್ತೆ ಇನ್ನೂ ಮೇಲೆ ಇನ್ನೂ ಫ್ಲೋರ್ ಇದೆ ಅಂತ ಕಾಣಿಸ್ತದೆ, ಇನ್ನೂ ಬಂದಾಗ ಇನ್ನೂ ಕಾಣಿಸುತ್ತೆ, ಅದು ಬಂದಾಗ ಇನ್ನೂ ಕಾಣಿಸುತ್ತೆ, ಹಾಗೆ ಫುಲ್ ಮೇಲೆ ಹೋದಾದ್ಮೇಲೆ ಎಲ್ಲ ಕೆಳಗೆ ಕಾಣಿಸುತ್ತೆ. ಆ ರೀತಿ ಅವನ ಭಾವನೆಗಳು, ಅವನ ಅಂದ್ರೆ ಏನ್ ಹೇಳ್ತಾರೆ, ಅವನ ಆಲೋಚನಾ ಶಕ್ತಿ, ಅವನು ಇರುವ ಸ್ಟೈಲ್ ಎಲ್ಲ ಆ ಲೆವೆಲ್ ಹೋಗುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಅವನೇನಾಗ್ತಾನೆ ಗೊತ್ತಾ, ಇಲ್ಲಿ ಕೃಷ್ಣ ಪ್ರಜ್ಞೆಯ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತುಕೊಳ್ತಾನೆ. ಎಂತಹ ಆಪತ್ತಿನ ನಡುವೆಯೂ
ಅವನು ವಿಚಲಿತನಾಗುವುದಿಲ್ಲ. ಎಂತ ಆಪತ್ತು ಬಂದರೂ ಕೂಡ ಅವನೇನಾಗುವುದಿಲ್ಲ, ವಿಚಲಿತನಾಗುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೋಡಿ ಎಷ್ಟು ಶಕ್ತಿ ಇದೆ ಇದರಲ್ಲಿ. ಓಕೆನಾ? ಸೊ ಇದನ್ನ ಇಲ್ಲಿ ಅರ್ಥ ಮಾಡ್ತಾರೆ. ಬುದ್ಧಿವಂತ ವ್ಯಕ್ತಿ ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ತಾನೆ. ಮೂರ್ಖದವನು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಮೇಲೆ ನೀವ್ ಏನೇ ಹೇಳಿದ್ರು ಎಂಥದ್ದು ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನಾವೆಲ್ಲರೂ ಬುದ್ಧಿವಂತರಾಗಬೇಕು. ಸೊ ಬುದ್ಧಿವಂತರಾದ ಮೇಲೆ ಇದರ ದಾರಿ ಸಿಗಕ್ ಸ್ಟಾರ್ಟ್ ಮಾಡ್ತೇವೆ. ಸೌತ್ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ, ನಾನು ನಿಮ್ಗೆ ಕತೆ ಹೇಳಿದ್ದೀನಿ. ಸೌತ್ ಇಂಡಿಯಾದಲ್ಲಿ ಒಬ್ಬನು ಏನ್ ಮಾಡಿದ, ದಕ್ಷಿಣ ಭಾರತದಲ್ಲಿ ಒಬ್ಬನಿಗೆ ಗುರುಗಳು ಹೇಳ್ತಾರೆ ಭಗವದ್ಗೀತೆ ಓದ್ಬೇಕು ನೀ ಅಂತ. ಅವನಿಗೆ ಓದಕ್ ಬರೆಯಕ್ ಬರುವುದೇ ಇಲ್ಲ. ಅವನು ಅದನ್ನ ಹಿಡ್ಕೊಂಡು ಓದ್ತಾ ಇದ್ದಾನೆ, ಅದನ್ನ ನೋಡಿ ಅಳ್ತಾ ಇದ್ದಾನೆ. ಚೈತನ್ಯ ಮಹಾಪ್ರಭು ಅಲ್ಲಿ ಹೋಗ್ತಾರೆ, ಗೊತ್ತಲ್ಲ ನಿಮಗೆ. ಚೈತನ್ಯ ಮಹಾಪ್ರಭು ಅಲ್ಲಿ ಹೋದಾಗ ನೋಡ್ತಾರೆ, ಯಾಕೆ ಅಳ್ತಾ ಇದ್ದೀ? ನನಗೆ ಗುರುಗಳು ಭಗವದ್ಗೀತೆ ಓದ್ ಅಂತ ಹೇಳಿದ್ದಾರೆ, ನನಗೆ ಓದಕ್ ಬರ್ತಾ ಇಲ್ಲ, ಬಟ್ ಅಳ್ತಾ ಇದೀಯ ಯಾಕೆ, ನಿಂಗೆ ಓದಕ್ ಬರ್ಲಿ ಅಂದ್ರೆ? ಅವಾಗ ಹೇಳ್ತಾನೆ, ಅವ್ನು ಪುಸ್ತಕ ಹಿಡ್ಕೊಂಡು ಹಿಂಗೆ, ಅದು ಉಲ್ಟಾ ಹಿಡ್ಕೊಂಡು ಕುತ್ಕೊಂಡಿರ್ತಾನೆ ಪುಸ್ತಕ. ಅವನೇ ಹೇಳ್ತಾನೆ, ನೋಡಿ ಪುಸ್ತಕದ ಮೇಲೆ ನೋಡಿ, ಕೃಷ್ಣನು ಭಗವಂತ ಕೃಷ್ಣ ಅಂತೆ, ಕೃಷ್ಣ ಇವನು ಭಗವಂತಂತೆ, ಅರ್ಜುನ ಸಾಮಾನ್ಯ ವ್ಯಕ್ತಿ. ಆದ್ರೆ ಇಲ್ಲಿ ನೋಡಿದ್ರೆ ಈ ಕೃಷ್ಣ ಈ ಅರ್ಜುನಿಗೆ ಡ್ರೈವರ್ ಆಗಿದ್ದಾನೆ. ವಾವ್, ಎಂತ ಮಹಾನತ ಇರಬೇಕು ಕೃಷ್ಣಂದು, ಭಗವಂತಂದು. ತನ್ನ ಭಕ್ತರಿಗೋಸ್ಕರ ಡ್ರೈವರ್ ಹಾಕಿ ಬರ್ತಾ ಇದ್ದಾನೆ. ಅವನು ಎಂತ ಕೃಪಾಳ ಆಗಿರ್ಬೇಕು. ಅದನ್ನ ನೋಡಿ ನಂಗೆ ದುಃಖ ಆಗ್ತಿದೆ. ಚೈತನ್ಯ ಮಹಾಪ್ರಭು ಅವನು ಇಲ್ಲಿವರೆಗೂ ಭಗವದ್ಗೀತೆ ಒಳಗಡೆಯಿಂದ ಒಂದು ಪೇಜು ಓದಿಲ್ಲ, ಒಂದು ಅಕ್ಷರ ಓದಿಲ್ಲ. ಚೈತನ್ಯ ಮಹಾಪ್ರಭು ಅವನಿಗೆ ಎಬಿಸಿ ಬಿಟ್ಟು ಮೇಲ್ಗಡೆದು ಆಲಿಂಗನ ಮಾಡಿಬಿಟ್ರು. ನೀವು ಇದೆಯಲ್ಲ, ನಿನಗೆ ಭಗವದ್ಗೀತೆ ಅರ್ಥ ಆಯ್ತು ಅಂತ. ಅರ್ಥ ಆಯ್ತಾ ನೋಡಿ? ಆ ವ್ಯಕ್ತಿ ಬರೀ ಮೊದಲೇ ಪುಸ್ತಕ ಮೇಲೆ ಫಸ್ಟ್ ಪೇಜ್ ಹಿಡ್ಕೊಂಡೇನೆ ಇಡೀ ಭಗವದ್ಗೀತೆ ಅರ್ಥ ಆಯ್ತು ಅವನಿಗೆ. ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಕ್ಬಿಡ್ತು. ಅದಕ್ಕೆ ನಾವು ಭಕ್ತಿ ಶಾಸ್ತ್ರಿ ಮಾಡ್ತೀವಿ ನೋಡಿ. ಭಕ್ತಿ ಶಾಸ್ತ್ರಿ ಕೋರ್ಸಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಒಂದು 12 ವರ್ಷದಿಂದ ಈ ವಿಷಯ ಗೊತ್ತಾಯ್ತು. ನಮ್ಮ ಭಕ್ತಿ ಶಾಸ್ತ್ರಿ ಟೀಚರ್ ಹೇಳ್ತಾರೆ, ಪೇಜ್ ಟು ಪೇಜ್ ಓದ್ಬೇಕು. ಪೇಜ್ ಟು ಪೇಜ್ ಅಂದ್ರೆ ಓದೋದು ಹೆಂಗಂದ್ರೆ, ಪೇಜ್ ಟು ಪೇಜ್ ಅಂದ್ರೆ ಫಸ್ಟ್ ಪೇಜ್ ಇಂದಾನೇ ಓದ್ಬೇಕು. ಇದನ್ನೇ ನೀವು ಚಿತ್ರ ಕೊಟ್ಟಿದ್ದಾರೆ ಆ ಪುಸ್ತಕಕ್ಕೆ, ಅದೇ ಚಿತ್ರ ಯಾಕೆ ಹಾಕಿದ್ದಾರೆ ಅಲ್ಲಿ, ಆ ಚಿತ್ರ ನೋಡ್ಬೇಕು. ಬರೇ ಅಕ್ಷರಗಳನ್ನ ನೋಡಿ ಓದೋದ ಅಂತ ಅಲ್ಲ ಅದು, ಇವನ್ ಚಿತ್ರದಲ್ಲಿ ಓದಕ್ಕಿದೆ. ಅದಕ್ಕೆ ಏನಂತಾರಲ್ಲ, ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಅದು ಏನ್ ಕನ್ನಡದಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಆ ಚಿತ್ರಗಳ ಮೂಲಕ ಮಕ್ಕಳಿಗೆ ಕಲಿಸುತ್ತಾರೆ ನೋಡಿ, ಚಿಕ್ಕವರಿದ್ದಾಗ. ನೋಡಿದ್ರೆ ನೀವು ಚಿತ್ರ ತೋರಿಸಿ ಕಲಿಸೋದಲ್ವಾ? ಅದಕ್ಕೆ ಈ ಚಿತ್ರಗಳು ಇದೇ. ಈ ಚಿತ್ರಗಳು ಏನ್ ಹೇಳ್ತಾರೆ ಪ್ರಭುಪಾದರು ಈ ಚಿತ್ರಗಳಿಗೆ ಏನಂತ ಹೇಳ್ತಾರೆ? ಆಧ್ಯಾತ್ಮಿಕ ಲೋಕದ ಕಿಟಕಿಗಳು. ಹಾಗಾಗಿ ಆ ಚಿತ್ರದಿಂದನೂ ಓದ್ಬೋದು, ನಾವು ಕಲ್ಕೊಳ್ಬಹುದು. ಅದಕ್ಕೆ ಪುಸ್ತಕ ಕೊಟ್ಟ ತಕ್ಷಣ ಬರೀ ಹಂಗೆ ಇದೇ ಒಂದು ಪುಸ್ತಕ ಅಂತ ಇಡಬಾರದು. ಆ ಪುಸ್ತಕದ ಮೇಲಿರುವಂತ ಬಣ್ಣ, ಪುಸ್ತಕದಲ್ಲಿ ಇರುವಂತ ಚಿತ್ರ, ಮತ್ತೆ ಅದರ ಸಾರಾಂಶಕ್ಕೆ ಬರೆದಿರ್ತಾರೆ, ಎಲ್ಲವನ್ನು ಓದ್ಬೇಕು. ಏನಲ್ಲ, ಇಲ್ಲಿ ಹೇಳಿದ್ದಾರೆ ಪುಸ್ತಕದ ಹೆಸರು ಕೃಷ್ಣನನ್ನು ಅರಸುತ್ತಾ. ಅಲ್ಲೇ ನೀವು ಆಲೋಚನೆ ಮಾಡ್ಬೇಕಾ 2 ಶಬ್ದದಲ್ಲಿ, ಕೃಷ್ಣನನ್ನು ಅರಸುತ್ತಾ ಅನ್ನೋದು ಏನು? ಕೃಷ್ಣನನ್ನು ಅರಸುತ್ತಾ ನಾವು ಆಲೋಚನೆ ಮಾಡ್ಬೇಕು. ಸೊ ಹಾಗೆ ನೀವು ಅಂದ್ರೆ ನಮ್ಮ ಹತ್ರ ಏನಿರ್ಬೇಕು ಹೇಳಿ, ತಿಳ್ಕೊಳ್ಳುವಂತ ಭಾವನೆ ಇರಬೇಕು. ಸೊ ಅವಾಗ ಮಾತ್ರ ಇದು ಸಾಧ್ಯ ಇದೆ. ಓಕೆ.